ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್ ಬನ್ನಿ, ಇವತ್ತೊಂದು ಡಿಸೈನ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ಸಿಂಪಲ್ ಡಿಸೈನು, ತುಂಬಾ ಚೆನ್ನಾಗಿದೆ. ಇದು ಹಾಕಿದ್ಮೇಲೆ ತೋರಿಸ್ತೀನಿ ಪೂರ್ತಿಯಾಗಿ. ಈಗ ಸದ್ಯಕ್ಕೆ ಬ್ಯಾಕು ಮತ್ತು ಫ್ರಂಟ್ ಆಗಿದೆ. ಸಿಂಪಲ್ ಡಿಸೈನು, ತುಂಬ ಚೆನ್ನಾಗಿದೆ. ಸ್ಲೀವ್ದು ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ನೋಡಿ, ಕಟ್ ವರ್ಕ್ ಡಿಸೈನ್ ಇದು. ಗೈಸ್ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ, ಸ್ಟಿಚಿಂಗ್ ಮಾಡೋದು. ಅದಕ್ಕೆ ಬೇಗ ಹೋಗಿ ಸ್ಟಿಚ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಗೈಸ್ ಬನ್ನಿ, ಇವತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ, ತೋರಿಸ್ತೀನಿ ಹೇಗಿದೆ ಅಂತ. ಪೌಡ್ರ್ ಇವತ್ತು ಇದು ಗೇಮ್ ಆಡಿರೋದು ನೋಡಿ. ಅಪ್ಪ ಮಗಳಿಗೆ ತಲೆಗೆ ಎಣ್ಣೆ ಇರ್ತಾವೆ. ಒಳಗಡೆ ಹಾಕ್ಬಿಟ್ಟು ಹಿಂಗ ಅನ್ನು ಪಾಪ ಎಣ್ಣೆ ಹಾಕೋ ಆಗ್ಲಾ ಬೇಡ ಅಂತ ಆಗ್ತಾ ಇದೆಯಾ. ಚೆನ್ನಾಗಿ ಇಟ್ಬೇಕು, ತಲೆ ನೋಡ್ತೈತೆ ನಮಗೆ. ಇದು ನಿಜಾನಾ? The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಬೆಳಿಗ್ಗೆನೇ ಈ ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪೂಜಾ ಅವರು ರೆಡಿಯಾಗಿದ್ದಾರೆ ಕಾಲೇಜ್ ಹತ್ರ ಹೋಗೋದಕ್ಕೆ. ಹಾಯ್ ಪೂಜಾ. ಯಾಕೆ ಚಳಿ ಆಗ್ತೈತಾ? ನೋಡಿ ಗೈಸ್, ಫ್ಯಾನ್ ಬೇರೆ ಹಾಕ್ಕೊಂಡವಳೆ, ಚಳಿ ಅಂತೆ. ಇದೆ ಒಳ್ಳೆ ಕತೆ. ಗೈಸ್ ಇವತ್ತು ಸೋಮವಾರ, ಹಾಗೆ ರಂಗೋಲಿ ಹಾಕಿದ್ದೀನಿ ನೋಡಿ. ಟೈಮ್ ಆಗಿಲ್ವ ಇನ್ನು? ಗೈಸ್ ಇದು ಸ್ಯಾರಿ ಬಂದು ಒಂಥರ ಪರ್ಪಲ್ ಕಲರ್ ಇದೆ, ಪರ್ಪಲ್ ಮತ್ತು ಗೋಲ್ಡ್ ಕಲರ್. ಅದಕ್ಕೆ ಕಸ್ಟಮರ್ ಈ ಥರ ಡಿಸೈನ್ ಬೇಕು ಅಂದರು, ಅದಕ್ಕೆ ಈ ಥರ ಡಿಸೈನ್ ಹಾಕಿದ್ದೀನಿ. ಈಗ ಬ್ಯಾಕು ಮತ್ತು ಫ್ರಂಟ್ ಕಂಪ್ಲೀಟ್ ಆಯಿತು, ಇನ್ನು ಸ್ಲೀವ್ದು ಹಾಕಬೇಕು. ಸ್ಲೀವ್ ಡಿಸೈನು ಇದು ತುಂಬ ಚೆನ್ನಾಗಿದೆ. ಇದು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. A few moments later. ಗೈಸ್ ಬನ್ನಿ, ಆಗಲೇ ಒಂದು ಡಿಸೈನ್ ತೋರಿಸೋದ್ನಲ್ಲ, ಅದರದ್ದು ಸ್ಲೀವ್ಗಳ ಕಂಪ್ಲೀಟ್ ಆಗಿದೆ. ಹೇಗಿದೆ ಡಿಸೈನ್ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಇದೆ ಸ್ಲೀವ್ದು, ಕಟ್ ವರ್ಕ್ ಡಿಸೈನು. ಈ ಥರ ಕಟ್ ವರ್ಕ್ ಡಿಸೈನ್ ಬಂದು ಮೇಲೆ ಒಂದು ಬುಟ್ಟ ಬಂದಿದೆ, ಹಾಗೆ ಚಿಕ್ಕದಾಗಿ ಒಂದು ಬುಟ್ಟಾಸ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ ಇದು ಡಿಸೈನು. ಕಲರ್ ಕಾಂಬಿನೇಷನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆಲ್ರೆಡಿ ಒಂದು 4-5 ಟೈಮ್ಸ್ ಏನೋ ಹಾಕಿದ್ದೀನಿ ಅನ್ಕೋತೀನಿ. ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು. ಹಾಗೆ ಈಗ ಒಂದು ಬ್ಲೌಸ್ ಕಟ್ ಮಾಡಿದ್ದೀನಿ, ಈಗ ಸ್ಟಿಚ್ ಮಾಡಬೇಕು ತೊಗೊಂಡೋಗಿ. ಹಾಗೆ ಇವತ್ತು ಮುನ್ರತ್ನ ಬರ್ತಾ ಇದ್ದಾಳೆ. ಒಂದಷ್ಟು ಲೈನಿಂಗ್ ಅಟ್ಯಾಚ್ ಮಾಡೋದಿದೆ, ಅದನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಒಂದಷ್ಟು, ಅದನ್ನು ತೊಗೊಂಡು ಬರ್ತಾಳೆ. ಆಮೇಲೆ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕು. ಗೈಸ್ ಬನ್ನಿ, ಈಗ ಟೈಮ್ ಆಯಿತು, ಹೋಗೋಣ. ಗೈಸ್ ಬನ್ನಿ, ಈಗಷ್ಟೇ ಬಂದೆ. ಈಗ ಸ್ಟಿಚ್ ನೋಡಿ, ಆಗಲೇ ತೋರಿಸಿದ್ನಲ್ವ, ಅದಿನ್ನೂ ಒಂದು ಬ್ಲೌಸ್ ಇಲ್ಲೇ ಇದೆ, ಮರ್ತೋಗ್ಬಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ. ಈಗ ನಾನು ವರ್ಕ್ ಮಾಡ್ತಾ ಇದ್ನಲ್ವ, ಸೇಮ್ ಡಿಸೈನು, ಇದು ಬೇರೆ ಕಾಂಬಿನೇಷನಲ್ಲಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದು ಕೂಡ ತೋರಿಸ್ತೀನಿ ಬನ್ನಿ. ನೋಡಿ, ಸೇಮ್ ಡಿಸೈನು, ಪರ್ಪಲ್ ಮೇಲೆ ವೈಟು ಗೋಲ್ಡ್ ಹಾಕಿದ್ದೀನಿ. ಕ್ರೀಮ್ ಕಲರ್ ಇದು, ವೈಟ್ ಅಲ್ಲ ಕ್ರೀಮ್. ಸ್ಯಾರಿ ಬಂದು ಕ್ರೀಮ್ ಕಲರ್ ಇದೆ ನೋಡಿ, ಸೇಮ್ ಡಿಸೈನು. ಹಾಗೆ ಬ್ಯಾಕು ಅಷ್ಟೇ. ಮರ್ತೋಗ್ಬಿಟ್ಟಿದ್ದೀನಿ ಈ ಬ್ಲೌಸು, ಸ್ಟಿಚ್ ಮಾಡಿದ್ದೀನಿ. ಇದು ಕಸ್ಟಮರ್ ಕೊಡಬೇಕಿದು. ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಹಾಗೆ ಇನ್ನೂ ಒಂದು ಡಿಸೈನ್ ತೋರಿಸ್ತೀನಿ. ಇದು ಸಿಂಪಲ್ ಡಿಸೈನ್, ಇದು ಕಲರ್ ಕಾಂಬಿನೇಷನ್ ಅಷ್ಟೊಂದಿಲ್ಲ ನೋಡಿ, ಈ ಥರ ಬರುತ್ತೆ. ಇದು ಕೂಡ ತೋರಿಸಿದ್ದೀನಿ ನಮ್ಮ ಬ್ಲಾಗ್ಸಲ್ಲೆಲ್ಲನೂ.
ಕಲರ್ ಕಾಂಬಿನೇಷನ್ನು ಬೇರೆ ಇರೋದು ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ. ಆದರೆ ಈ ಬ್ಲೌಸ್ಗೆ ಈ ಸ್ಯಾರಿ ಕೂಡ ಸೇಮ್ ಇರೋದ್ರಿಂದ ಕಲರ್ ಕಾಂಬಿನೇಷನ್ ಅಷ್ಟೊಂದಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸ್ಲೀವ್ಗೆ ಈ ಥರ ಒಂದು ಲೈನ್ ಹಾಕಿ ಚಿಕ್ಕ ಚಿಕ್ಕದಾಗಿ ಒಂದು ಬುಟ್ಟ ಮತ್ತು ಈ ಥರದೊಂದು ಬುಟ್ಟ ಹಾಕಿದ್ದೀನಿ ಅಷ್ಟೇ. ಈಗ ಇದೊಂದು ಬ್ಲೌಸು ಕಟ್ ಮಾಡಿದ್ದೀನಿ, ಇದನ್ನು ಸ್ಟಿಚ್ ಮಾಡಬೇಕೀಗ. ಗೈಸ್, ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡಿ. ಇದು ಸಿಂಪಲ್ ಡಿಸೈನು, ಇದು ತುಂಬ ಚೆನ್ನಾಗಿದೆ. ಬೇಬಿ ಪಿಂಕ್ ಮೇಲೆ ಬಾಟ್ಲ್ ಗ್ರೀನ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ. ಈ ಥರ ಬರುತ್ತೆ. ಇದು ಬ್ಲೌಸ್ಗೆ ಲೈನಿಂಗ್ ಎಲ್ಲ ಜಾಯಿಂಟ್ ಆಗಿದೆ, ಈಗ ಸ್ಟಿಚ್ ಮಾಡಬೇಕಷ್ಟೆ. ಗೈಸ್, ಮೈಸೂರು ಸಿಲ್ಕ್ ಮೇಲೆ ಹಾಕಿದ್ರೆ ಈ ಥರ ರಿಂಕಲ್ಸ್ ಬಂದೇ ಬರುತ್ತೆ. ನೀವು ಹೆಂಗಾದರೂ ಹಾಕಿ ರಿಂಕಲ್ಸ್ ಸ್ವಲ್ಪನಾದರೂ ಬಂದೇ ಬರುತ್ತೆ. ಈ ಮೈಸೂರು ಸಿಲ್ಕ್ ತಗೊಳ್ಬೇಕಾದ್ರೆ ನಾನು ಹೇಳಿಬಿಟ್ಟೆ ತಗೊಳ್ತೀನಿ ಈ ಥರ ಆಗುತ್ತೆ ಅಂತ. ಗೈಸ್, ಈಗ ಟೈಮ್ ಬೇರೆ ಆಯಿತು, ಬ್ಯಾಂಕ್ ಹತ್ರ ಬೇರೆ ಹೋಗಬೇಕು. ಹಾಗಾಗಿ ನಾನು ಮತ್ತು ನಮ್ಮ ಪೂಜಾ ಹೋಗ್ತಾಯಿದ್ದೀವಿ. ಇವಾಗ ಅವಳು ಕಾಲೇಜ್ಗೆ ಹೋಗಿ ಬಂದಿರ್ತಾಳೆ, ಅದಕ್ಕೆ ಸ್ವಲ್ಪ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ. ಹಂಗಾಗಿ ನಾನು ಪೂಜಾ ಹೋಗ್ತಾಯಿದ್ದೀವಿ. ಇದು ಬಂದು ಸಾಯಂಕಾಲ ಸ್ಟಿಚ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಅರ್ಧ ಕಂಪ್ಲೀಟ್ ಆಗಿದೆ ಅಷ್ಟೇ. A few moments later. ನೋಡಿ ಗೈಸ್, ನಮ್ಮ ಪೂಜಾ ಕಾಲೇಜ್ ಹತ್ರದಿಂದ ಬಂದುಬಿಟ್ಟಿದ್ದಾಳೆ ಬೇಗ. ಇನ್ನೇನು ಮಾಡಬೇಕು? ಕಾಲೇಜ್ ಇಲ್ಲ, ಸುಮ್ಮನೆ ಏನಕ್ಕೋ ಹೋಗಿರೋ ಫೀಸ್ ಕಟ್ಟೋಕ್ಕೆ ಅಲ್ವಾ? ಇಲ್ಲ ಅಂದರೆ ನಮ್ಮ ಮೊಬೈಲ್ ಬರೋದು ಗೈಸ್. ಏನಕ್ಕೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ದಾಳೆ ಅಂತ. ನೀವು ಕಾಲೇಜ್ ಇಲ್ಲ, ರಜೆ ಕೊಟ್ಟಿದ್ದಾರೆ. ಏನಕ್ಕೆ? ಸ್ಟಡಿ ಹಾಲಿಡೇಸು, ಓದ್ಕೊಳ್ಳೋದಕ್ಕೆ. ಓದ್ಕೊಳ್ತಾ ಇದ್ದಾಳೆ ನೋಡಿ ಗೈಸ್, ಫೋನ್ ಇಟ್ಕೊಂಡು ಕೂತಿದ್ದಾಳೆ ನೋಡಿ ಗೈಸ್. ನಮ್ಮ ಅಮ್ಮದೇ ಟ್ರಾನ್ಸ್ಫರ್ ಆಗಿಬಿಟ್ಟೈತೆ ಗೈಸ್. ಯಾವಾಗೂ ಓದ್ಕೊಳ್ಳೋದಕ್ಕೆ ಬಿಡಲ್ಲ, ಏನಾದರೂ ಒಂದು ಹೇಳ್ತಾ ಇರ್ತಾರೆ. ನಾನೇನು ಹೇಳಿದೆ? ನೀನು ಹೇಳ್ದಮ್ಮ, ನೀನೆಲ್ಲ ಹೋಗ್ಬೇಕು ಅಂದೆ ತಾನೆ. ಹಬ್ಬ, ಇಲ್ಲಾಂದ್ರೆ ಏನು ಮಾಡ್ತಾ ಇದ್ದೆ ಇವಾಗ? ಅಂತ ಇದ್ದೆ. ಅಲೋ, ಮಲ್ಕೊಂಡಿದ್ಲು ಗೈಸ್. ನೀನ್ ಬ್ಯಾಂಕ್ ಹೋಗ್ಬೇಕು ಅಂತ ಹೇಳಿ ಬ್ಯಾಂಕ್ ಹತ್ರ ಹೋಗ್ಬೇಕು ರೆಡಿಯಾಗಿ ಬಂದಿದ್ದಕ್ಕೆ ಎದ್ದಿದ್ದಾಳೆ. ಇಲ್ಲಾಂದಿದ್ರೆ ಚೆನ್ನಾಗಿ ಮಲ್ಕೊಂಡಿದ್ದೆ. ಹೋಗಿ ಕರೆಕ್ಟಾಗಿ ಸಾಯಂಕಾಲ 6 ಗಂಟೆಗೂ 7 ಗಂಟೆಗೆ ಎದ್ದಿರೋಳು. ನಡಿ ನಡಿ, ಟೈಮ್ ಆಯಿತು ಗೈಸ್. ಈಗ ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೀವಿ, ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ. ಅದಕ್ಕೆ ನಾನು ಪೂಜೆನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಪೂಜೆಗೆ ಒಂದು ಸ್ವಲ್ಪ ಬ್ಯಾಂಕ್ ಕಡೆ ಎಲ್ಲ ಓಡಾಡಿಸಿದ್ರೆ ಅವಳಿಗೊಂದು ಸ್ವಲ್ಪ ನಾಲೆಡ್ಜ್ ಬರುತ್ತೆ ಅಂದ್ಬಿಟ್ಟು. ಬ್ಯಾಂಕ್ ಬಗ್ಗೆ ಅಷ್ಟೊಂದು ಅವಳಿಗೆ ನಾಲೆಡ್ಜ್ ಇಲ್ಲ, ಅದಕ್ಕೆ ಕರ್ಕೊಂಡು ಓಡಾಡ್ತಾ ಇದ್ದರೆ ಒಂದು ಸ್ವಲ್ಪ ತಿಳ್ಕೊತಾಳೆ ಅಂತ. ನನಗೂ ಅಷ್ಟೊಂದಿಲ್ಲ, ಆಮೇಲೆ ನನಗೆ ಜಾಸ್ತಿ ಐತೆ ಅಂದ್ಕೊಬಿಡ್ರಿ. ನನಗೂ ಹೇಳ್ಕೊಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಓಡಾಡ್ತಾ ಇದ್ದರೆ ಎಲ್ಲೇ ಆಗಲಿ ಪ್ರತಿಯೊಂದು ನಾವು ತಿಳ್ಕೊತೀವಿ. ಚೆನ್ನಾಗಿಲ್ಲ ನೋಡಿ, ನನ್ನ ಮಗಳ ಔಟ್ಫಿಟ್ ಹಂಗೈತೆ. ಬ್ಯಾಂಕ್ ಹತ್ರ ಹೋಗೋಣ ಅಂದರೆ ಓಕೆ. ಚೇಂಜ್ ಮಾಡ್ಕೊಳ್ಳೋ ಪೇಷನ್ಸ್ ನನಗೆ. ಸರಿ ನಡಿ. ಹಾಕಿದ್ರೆ ಕಾಲೆಲ್ಲ ನೋವು ಬರುತ್ತಾ? ತಗೋ ಕೀ. ನಾನೇ ಯಾಕೆ ಕೀ ತಗೊಂಡಿದ್ದೀನಿ, ಮರ್ತೋಗ್ತಾ ಇರ್ತೀನಿ. ಓಕೆ. ಏನೆಲ್ಲ ಏನು ಎತ್ಕೊಳ್ಳೋದು? ಪರ್ಸ್ ಎತ್ಕೊಂಡಿದ್ದೀನಿ ಸಾಕು. ಪಾಸ್ಬುಕ್ಕು ಎತ್ಕೊಂಡಿದ್ದೀನಿ ಬಾ.
ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಗೈಸ್, ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಶಿವನ ದೇವಸ್ಥಾನಕ್ಕೆ. ಅದಕ್ಕೆ ರೆಡಿ ಆಗಿದ್ದೀನಿ. ನಾವು ಪೂಜೆ ಎಲ್ಲ ಆಯಿತು. ಹಾಗೆ ನಾವು ಪೂಜಾನ ಕರೆದ್ರೆ ಬಂದಿಲ್ಲ, ಅದಕ್ಕೆ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಇವತ್ತು ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಈ ಕಡೆ ಚಪಾತಿಗೆ ಹಿಟ್ಟು ಕಲಸಿಕ್ಕಿದ್ದೀನಿ. ನಮ್ಮ ಪೂಜೆ ಓದ್ಕೊತಾ ಇದ್ದಾಳೆ. ಇದೊಂದು ಬ್ಲೌಸ್ಗೆ ಹಾಕೋಣ ಅಂತ ನೋಡಿದೆ, ಆದರೆ ಈಗ ಇನ್ನೊಂದು ಅರ್ಜೆಂಟಾಗಿ ಒಂದು ಬಂದಿದೆ. ಇದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡಬೇಕು. ಈಗ ಸದ್ಯಕ್ಕೆ ಟೈಮ್ ಬೇರೆ ಆಗೋಯ್ತು ಅಡುಗೆ ಮಾಡೋದಕ್ಕೆ, 9 ಗಂಟೆ ಆಗೋಯ್ತು. ಅದಕ್ಕೆ ಫಸ್ಟು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅದನ್ನು ಹಾಕೋಣ ಅಂತ. ಅದು ಯಾವ ಡಿಸೈನ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಸಿಂಪಲ್ ಡಿಸೈನು, ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಅದು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ನೋಡಿ ಗೈಸ್, ನಮ್ಮ ಪೂಜಾ ಎಲ್ಲ ಆದಮೇಲೆ ಇವಾಗ ಬಂದಿದ್ದಾಳೆ. ಇಷ್ಟೆಲ್ಲ ಮಾಡಿದೆ, ಬರೀ 4 ಚಪಾತಿ ಐತೆ, ಇವಾಗ ಬಂದಿದ್ದಾಳೆ. ನೋಡಿ ನೋಡಿ, ನಮ್ಗೆ ನಾನೆಲ್ಲ ಚಪಾತಿ ಮಾಡಿಕೊಟ್ಟೆ. ನಮ್ಗೆ ಗೊತ್ತು ಸುಡ್ತಾ ಇದ್ದಾನೆ ನೋಡಿ. ಅವಾ ಭಯ ಬಿದ್ದೆ. ಆಯ್ತಾ ಪಲ್ಯ? ಓಕೆ, ಇದಕ್ಕೆ ಒಂದು ತೆಂಗಿನಕಾಯಿ ಹೊಡ್ಕೋಬೋದು ನೋಡಿ. ಎಲ್ಲ ಸೀದಿಸ್ತಾ ಇದ್ದಾನೆ ಇವನು, ಸೀದಿಸ್ತಾ ಇದ್ದಾನೆ. ಏನಾರ ಹೇಳೋ ಹಂಗಿಲ್ಲ, ಮಾಡ್ಬಾ ಅಂತ ಇಬ್ಬರು ಅದೇ ಜಸ್ಟ್ ಮಿಸ್. ಇನ್ನು ಸ್ವಲ್ಪ ಏನಾರ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರೆ ಅಷ್ಟೇ ಆಗೋಯ್ತು ಅಲ್ಲ. ನೋಡಿ ಗೈಸ್, ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡೋದು ಕಲ್ತ್ಕೊಬಿಟ್ಟಿದ್ದಾರೆ ನನ್ನ. ಏನು ಮಾಡೋದು ಅಲ್ಲ ಪೂಜಾ? ನಮ್ಮ ಪೂಜಾ ನೋಡಿ ಗೈಸ್ ಇವತ್ತು ಹೆಂಗಿದ್ದಾಳೆ ಅಂತ. ಹೆಂಗಿದೆಯಾ ಪೂಜಾ? ಆಗ್ತೈತೆ ಗೈಸ್ ಇವತ್ತು. ಏನಾಗ್ತೈತೆ? ಎಕ್ಸ್ಪ್ಲೇನ್ ಮಾಡೋದಕ್ಕಾಗ್ತಾ ಇಲ್ಲಂತೆ ಗೈಸ್. ಓಕೆ ಬಾಯ್ ಗೈಸ್, ಸಿಗ್ತೀನಿ. ವಾಳ್ದೆ ಕೊಡ್ತೀನಿ ಇವಾಗ. ನೋಡ್ಕೋ ನೋಡಿ ಗೈಸ್, ಏನಂತ ಇದ್ದಾಳೆ. ಹಿಂಗೆ ನಮ್ಮ ಪೂಜಾ ನೋಡಿ. ಅಮ್ಮಯ್ಯ, ನಿನ್ನ ಫೋನ್ ಚಾರ್ಜಿಂಗ್ ಹಾಕೋದು ಕೊಟ್ಟರೆ ನಾನು ನನ್ನ ಫೋನ್ ಚಾರ್ಜಿಂಗ್ ಹಾಕ್ತಾಯಿದ್ದೀನಿ. ಯು ಆರ್ ಔಟ್ ಆಫ್ ಯುವರ್ ಮೈಂಡ್. ಎಸ್, ವ್ಲಾಗ್ ಮಾಡುತ್ತಾ ಇದ್ದೀನಲ್ಲ ಅದಕ್ಕೆ. ನನ್ನ ಪೂಜಾದು ಚಾರ್ಜಿಂಗ್ ಹಾಕೊಂಡ್ಲು, ಮತ್ತೆ ತಗೊಂಡೋಗಿ ವಿಡಿಯೋ ಮಾತಾಡ್ತಾನೇ ಇದ್ದೀನಿ, ಚಾರ್ಜಿಂಗು ನನ್ನ ಫೋನ್ಗೆ ಹಾಕ್ತಾಯಿದ್ದೀನಿ. ಹಂಗಿದೆ. ಓಕೆ ಗೈಸ್, ಇನ್ನು ನಾಳೆ ಸಿಗ್ತೀನಿ. ಬಾಯ್ ಬಾಯ್.